ಮಧುರೈ ಪಕ್ಕದ ತಮಿಳುನಾಡಿನ ಮಧುರೈ ಹೈಕೋರ್ಟ್ ಪೀಠ ಕೊಟ್ಟಂಥ ಒಂದು ತೀರ್ಪು ನ್ಯಾಷನಲ್ ಲೆವೆಲ್ನಲ್ಲಿ ಸುದ್ದಿಯಾಗಿತ್ತು. ಸ್ವಾಮಿನಾಥನ್ ಅಂತ ಒಬ್ಬರು ಜಡ್ಜು. ಅಲ್ಲಿ ಒಂದು ಬೆಟ್ಟ ಇದೆ, ತಿರುಪರನ್ ಕುಂದ್ರಂ ಬೆಟ್ಟ ಅಂತ ಕರೀತಾರೆ ಅದನ್ನು, ತಿರುಪರನ್ ಕುಂದ್ರಂ ಬೆಟ್ಟ ಅಂತ. ಆ ಬೆಟ್ಟ ಕೆಳಗಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬೆಟ್ಟದ ತಪ್ಪಲಿನಲ್ಲಿ, ಮೇಲ್ಗಡೆ ಬೇರೆ ಬೇರೆ ದೇವಸ್ಥಾನಗಳು. ಬೆಟ್ಟದ ತುತ್ತ ತುದಿಯಲ್ಲಿ ಸಿಕಂದರ್ ಶಾವಲಿ ದರ್ಗಾ ಅಂತ ದರ್ಗಾ ಇದೆ ಬೆಟ್ಟದ ತುದಿಯಲ್ಲಿ. ಆ ದರ್ಗಾ ಹಿಂದೂ ದೇವಸ್ಥಾನವನ್ನು ಒಡೆದು ಆ ದರ್ಗಾ ಕಟ್ಟಲಾಗಿದೆ ಅಂತ ಮಾತಾಡ್ತಾರೆ ಜನ. ನಿಮಗೆ ಗೂಗಲ್ ಸರ್ಚ್ ಮಾಡಿದರೆ ದರ್ಗಾದ ಫೋಟೋಗಳು ಸಿಗ್ತವೆ, ದರ್ಗಾದ ಒಳಗಿನ ಫೋಟೋಗಳು ಸಿಗ್ತವೆ. ಹೌದಾ ಅಲ್ವಾ ಅಷ್ಟು ನಿರ್ಧರಿಸುವ ವಿವೇಚನೆ ತಮಗಿದೆ, ನಾನು ಆ ವಿಷಯಕ್ಕೆ ಹೋಗೋದಿಲ್ಲ. ದರ್ಗಾದ ಮುಂದೆ ಒಂದು ದೀಪಸ್ತಂಭ ಇದೆ, ದರ್ಗಾದ ಮುಂದೆ ಒಂದು ದೀಪಸ್ತಂಭ ಇದೆ. ಕೆಳಗಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮುಂದೆ ಒಂದು ದೀಪಸ್ತಂಭ ಇದೆ. ತಮಿಳುನಾಡಿನ ಜನಮಾನಸದಲ್ಲಿ ಕಾರ್ತಿಕ ದೀಪೋತ್ಸವದ ದಿನ ಎರಡೂ ಕಡೆ ದೀಪೋತ್ಸವಗಳು ನಡೀತಾ ಇದ್ವು ಅಂತ ತಮಿಳುನಾಡಿನ ಜನಮಾನಸದಲ್ಲಿದೆ. ಸಿಕಂದರ್ ಶಾವಲಿ ದರ್ಗಾದ ಮುಂದೆ ಇರುವ ದೀಪಸ್ತಂಭದಲ್ಲೂ ದೀಪಗಳು ಉರಿತಿದ್ವು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮುಂದೆ ದೀಪಗಳು ಉರಿತಿದ್ವು ಅಂತ. ಬ್ರಿಟಿಷರ ಕಾಲದಲ್ಲೇ ಉರಿತಿದ್ವು. ಅದಾದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಸಂವಿಧಾನ ಬಂತು, ಪ್ರಜಾಪ್ರಭುತ್ವ ದೇಶ ಆಯಿತು. ಅದು ನಿಂತು ಹೋಗ್ಬಿಡ್ತು. ದರ್ಗಾದ ಮುಂದಿನ ದೀಪಸ್ತಂಭದಲ್ಲಿ ದೀಪ ಹಚ್ಚ ಹಂಗಿಲ್ಲ, ಬರೀ ದೇವಸ್ಥಾನದಲ್ಲಿ ಮಾತ್ರ ದೀಪ ಹಚ್ಚೋದು ಅಂತ 1947ರಿಂದ ಅದು ನಿಂತು ಹೋಗ್ಬಿಡ್ತು. 1947ರಿಂದ ಹಿಂದೂ ಶ್ರದ್ಧಾಳುಗಳು ಕೋರ್ಟ್ಗೆ ಹೋಗಿ ಕೇಳ್ಕೊಳ್ತಾನೇ ಇದ್ದರು. ಇದು ದರ್ಗಾದ ಒಳಗಿನ ಫೋಟೋಗಳಿಗೂ ಹಿಂದೂ ಶ್ರದ್ಧಾಳುಗಳು ಆವಾಗಿಂದ ಕೇಳ್ತಾ ಇದ್ರು. ಸಂಪ್ರದಾಯದಂತೆ ಎರಡೂ ಕಡೆ ದೀಪೋತ್ಸವವನ್ನು ಆಚರಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ನ್ಯಾಯಾಲಯಗಳು ಆ ಅರ್ಜಿಗಳನ್ನು ತಳ್ಳಿ ಹಾಕ್ತಾನೆ ಬಂದು, ಅದಕ್ಕೆ ಅವಕಾಶ ಇಲ್ಲ ಅಂತ ತಳ್ಳಿ ಹಾಕ್ತಾನೆ ಬಂದು. ಒಬ್ಬ ಜಡ್ಜು, ಮದ್ರಾಸ್ ಹೈಕೋರ್ಟ್ನ ಜಡ್ಜು, ಮಧುರೈ ಪೀಠಕ್ಕೆ ಡೆಪ್ಯೂಟ್ ಆಗಿದ್ದರು. ಅವ್ರ ಮುಂದೆ ಅರ್ಜಿ ಬಂತು, ಅವರು ನಡೀಲಿ ದೀಪೋತ್ಸವ ಅಂದ್ಬಿಟ್ರು. ನಡೀಲಿ ದೀಪೋತ್ಸವ ಅಂತ. ಅಲ್ಲಿ ಧಗ್ಗಂತ ಎದ್ದು ಕುಳಿತಿದ್ದು ರಾಜ್ಯ ಸರ್ಕಾರ. ಅದು ಹೆಂಗೆ ದರ್ಗಾದ ಮುಂದೆ ದೀಪೋತ್ಸವ? ಮದ್ರಾಸ್ ಹೈಕೋರ್ಟಿಗೆ ಅಪೀಲ್ ರಾಜ್ಯ ಸರ್ಕಾರ ಹೋಯಿತು. ಮಧುರೈ ಹೈಕೋರ್ಟಿನ ಸ್ವಾಮಿನಾಥನ್ ಒಂದು ತಪ್ಪು ಜಡ್ಜ್ಮೆಂಟ್ ಕೊಟ್ಟು ಬಿಟ್ಟಿದ್ದಾರೆ, ಅದನ್ನು ತಡೆ ಹಿಡೀರಿ ಅಂತ. ಮದ್ರಾಸ್ ಹೈಕೋರ್ಟ್ ಹೇಳ್ತು, ನಥಿಂಗ್ ಡೂಯಿಂಗ್, ಅವ್ರ ಜಡ್ಜ್ಮೆಂಟ್ ಸರಿಯಾಗೇ ಇದೆ, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ, ದೀಪೋತ್ಸವಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಅಂತ ಮದ್ರಾಸ್ ಹೈಕೋರ್ಟ್ ತೀರ್ಪು ಕೊಡ್ತು. ಮದ್ರಾಸ್ ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿಕೊಂಡು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಯಿತು. ಮಧುರೈ ಪೀಠ ಮತ್ತು ಮದ್ರಾಸ್ ಹೈಕೋರ್ಟ್ ಕೊಟ್ಟಿರುವ ಜಡ್ಜ್ಮೆಂಟಿಗೆ ತಡೆಯಾಜ್ಞೆ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ಪಾಳೆ ಹಚ್ಕೊಂಡು ಬನ್ನಿ ಅಂದ್ರೆ ಅಷ್ಟೇ. ಅವರು ಸರದಿ ಪ್ರಕಾರ ಬನ್ನಿ, ಅರ್ಜೆಂಟಾಗಿ ಹಿಯರಿಂಗ್ ಮಾಡಬೇಕಾದ ಪ್ರಕರಣ ಇದಲ್ಲ, ನಾವು ವಿಚಾರಣೆ ನಡೆಸಿ ತೀರ್ಪು ಕೊಡ್ತೀವಿ, ಅಲ್ಲಿ ತನಕ ಮದ್ರಾಸ್ ಹೈಕೋರ್ಟ್ ಕೊಟ್ಟಿರುವ ತೀರ್ಪೇ ಅಂತಿಮ, ಅದನ್ನು ಫಾಲೋ ಮಾಡಿ ಅಂತ. ಅದರ ಅರ್ಥ ಅಲ್ಲಿ ಕಾರ್ತಿಕ ದೀಪೋತ್ಸವ ನಡೀಬೇಕಾಗಿತ್ತು. ರಾಜ್ಯ ಸರ್ಕಾರ ಡಿಸೈಡ್, ಮುಂದಿನ ವರ್ಷ ಏಪ್ರಿಲ್ ಬಂದರೆ ಎಲೆಕ್ಷನ್ನಲ್ಲಿ ರಾಜ್ಯ ಸರ್ಕಾರ ದೀಪೋತ್ಸವಕ್ಕೆ ನಾವು ಅವಕಾಶ ಮಾಡಿಕೊಡಂಗಿಲ್ಲ ಅಂತ ಹೇಳ್ತು. ಹೇಳಲಿಲ್ಲ, ಅವಕಾಶ ಮಾಡಿಕೊಡಲಿಲ್ಲ ಅಷ್ಟೇ. ಅವಕಾಶ ಮಾಡಿಕೊಡಲಿಲ್ಲ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಸ್ವಾಮಿನಾಥನ್ ಮಧುರೈ ಪೀಠದ ಜಡ್ಜೇನು ಜಡ್ಜ್ಮೆಂಟ್ ಕೊಟ್ಟಿದ್ರಲ್ಲ, ದರ್ಗಾದ ಮುಂದಿರುವ ದೀಪಸ್ತಂಭದಲ್ಲೂ ದೀಪಗಳು ಉರಿಬೇಕು ಕಾರ್ತಿಕ ದೀಪೋತ್ಸವದ ದಿವಸ ಅಂತ. ಆ ಜಡ್ಜ್ ವಿರುದ್ಧ INDIA ಮೈತ್ರಿಕೂಟದ 107 ಸಂಸದರು ಸಹಿನ ಹಾಕಿ ಮಹಾಭಿಯೋಗ ತರೋದಕ್ಕೆ ಹೊರಟರು. ಲೋಕಸಭೆ ಸ್ಪೀಕರಿಗೆ ಪ್ರಪೋಸಲ್ ಕೊಟ್ಟರು. ಮಹಾಭಿಯೋಗ ಅಂದರೆ ಇಂಪೀಚ್ಮೆಂಟ್ ನಿಮ್ಮ ಆಡು ಭಾಷೆಯಲ್ಲಿ ಹೇಳೋದಾದರೆ ಉಗಿದು ಆಚೆಗೆ ಅಟ್ಟೋದು ಅಂತ. ಉಗಿದು ಆಚೆಗೆ ಹಾಕೋದು ಅಂದರೆ ಬೈದು ಆಚೆಗೆ ಹಾಕುವ ಪ್ರಕ್ರಿಯೆಯನ್ನು ಆರಂಭಿಸಿಬಿಟ್ರು. ಕರ್ನಾಟಕದ 3 ಜನ ಸಂಸದರ ಸೈನ್ ಹಾಕಿದ್ರು. ಆ 107 ಸಂಸದರ ಪೈಕಿ ಕರ್ನಾಟಕದ 3 ಜನ ಇದ್ದಾರೆ. ಏನು ಆರೋಪ ಆ ಜಡ್ಜ್ ಮೇಲೆ? ಒಂದು ನಿರ್ದಿಷ್ಟ ಸಮುದಾಯದ ವಕೀಲರ ಪರವಾಗಿ ತೀರ್ಪು ಕೊಡ್ತಾರೆ, ಜಾತ್ಯತೀತ ಮತ್ತು ಸಾಂವಿಧಾನಿಕ ಮೌಲ್ಯಗಳ ವಿರುದ್ಧ ತೀರ್ಪು ಕೊಡ್ತಾರೆ, ಒಂದು ರಾಜಕೀಯ ಸಿದ್ಧಾಂತದ ಪರವಾಗಿ ನ್ಯಾಯಮೂರ್ತಿಗಳ ತೀರ್ಪು ಕೊಡ್ತಾರೆ, ಸ್ವಾಮಿನಾಥನ್ ತೀರ್ಪು ಕೊಡ್ತಾರೆ.
ಜಸ್ಟಿಸ್ GR ಸ್ವಾಮಿನಾಥನ್ರ ತೀರ್ಪು ಪಕ್ಷಪಾತದಿಂದ ಕೂಡಿದೆ, ಪಾರದರ್ಶಕವಾಗಿಲ್ಲ. ಆ ಕಾರಣಕ್ಕಾಗಿ ಇವರ ವಿರುದ್ಧ ಮಹಾಭಿಯೋಗ ಅಂತ 107 ಸಂಸದರು ಸೈನ್ ಹಾಕಿದ್ರು. ಆ ಅರ್ಜಿ ಅಲ್ಲೇ ಇದೆ. ಲೋಕಸಭೆ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರ ಟೇಬಲ್ ಮೇಲೆ ಇದೆ. ಆ ಅರ್ಜಿ ಇನ್ನೂ ಇದೆ. ಈ ಮಧ್ಯದಲ್ಲಿ ಇವರು ಕೊಟ್ಟ ತೀರ್ಪಿನ ವಿರುದ್ಧ ರೆಗ್ಯುಲರ್ ಅಪ್ಲಿಕೇಶನ್ ಬಂತಲ್ಲ ಮದ್ರಾಸ್ ಹೈಕೋರ್ಟ್ಗೆ. ಮದ್ರಾಸ್ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಮದ್ರಾಸ್ ಹೈಕೋರ್ಟ್ ಕೂಡ ಇವರ ಜಡ್ಜ್ಮೆಂಟನ್ನು ಇವತ್ತು ಎತ್ತಿ ಹಿಡಿದಿದೆ. ಏನು ತಪ್ಪಿದೆ ಅವ್ರು ಹೇಳಿದ್ರಲ್ಲಿ ಅಂತ? ಏನು ತಪ್ಪಿದೆ ಅವರು ಹೇಳಿದ್ರಲ್ಲಿ? ಜಡ್ಜ್ಮೆಂಟ್ ಏನು ಹೇಳ್ತಾ ಇದೆ? ದೀಪೋತ್ಸವಕ್ಕೆ ಅನುಮತಿ ನೀಡಿದ್ದ ಮಧುರೈ ಪೀಠದ ತೀರ್ಪು ಸರಿಯಾಗಿದೆ. ಇಡೀ ಪ್ರಕರಣವನ್ನು ಅನಗತ್ಯವಾಗಿ ರಾಜಕೀಯಗೊಳಿಸುವ ಕೆಲಸ ಆಗಿದೆ. ವಿವಾದಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಮಧುರೈ ಜಿಲ್ಲಾಡಳಿತ ಮಾಡಬಾರದು. ದೇವಸ್ಥಾನದ ಆಡಳಿತ ಮಂಡಳಿ ಧ್ವಜಸ್ತಂಭದ ಮೇಲೆ ದೀಪ ಹಚ್ಚಬೇಕು. ಧ್ವಜಸ್ತಂಭದ ಮೇಲೆ ದೀಪ ಹಚ್ಚುವಾಗ ಸಾರ್ವಜನಿಕರಿಗೆ ಅವಕಾಶ ಬೇಡ. ದೇವಸ್ಥಾನದ ಆಡಳಿತ ಮಂಡಳಿ ಹೋಗಿ ಅಲ್ಲಿ ದೀಪ ಹಚ್ಚಲಿ, ಸಾರ್ವಜನಿಕರೆಲ್ಲ ಸೇರುವುದು ಬೇಡ. ಧ್ವಜಸ್ತಂಭದ ಮೇಲೆ ದೀಪ ಹಚ್ಚುವುದು ದೂರದಿಂದ ಭಕ್ತರಿಗೆ ಕಾಣುವಂತಿರಬೇಕು. ಇದರಿಂದ ಶಾಂತಿ ಭಂಗವಾಗುತ್ತೆ ಅನ್ನುವ ಸರ್ಕಾರದ ವಾದವನ್ನು ಒಪ್ಪುವುದಕ್ಕಾಗದಿಲ್ಲ. ಸಾರ್ವಜನಿಕ ಶಾಂತಿಗೆ ಧಕ್ಕೆಯಾಗುತ್ತೆ ಅನ್ನುವುದನ್ನು ಕಲ್ಪಿಸಿಕೊಳ್ಳಲಾಗಿದೆ ಅಷ್ಟೇ ಅಂತ ಮದ್ರಾಸ್ ಹೈಕೋರ್ಟ್ ಕೂಡ ಮಧುರೈ ಪೀಠದ ತೀರ್ಪನ್ನು ಎತ್ತಿ ಹಿಡಿದಿದೆ. ಅಲ್ಲಿರುವ DMK ಕಾಂಗ್ರೆಸ್ ಮೈತ್ರಿ ಸರ್ಕಾರ, ಸ್ಟಾಲಿನ್ ಆಡಳಿತದ ಸರ್ಕಾರಕ್ಕೆ ದೊಡ್ಡದೊಂದು ಮುಖಭಂಗ. ರಾಜ್ಯ ಸರ್ಕಾರ ಡಿಸೈಡ್ ಮಾಡಿತ್ತು, ಶತಾಯಗತಾಯ ಅಲ್ಲಿ ದೀಪೋತ್ಸವ ಆಗೋದಕ್ಕೆ ಬಿಡಬಾರ್ದು ಅಂತ ಡಿಸೈಡ್ ಮಾಡಿತ್ತು. ಹೈಕೋರ್ಟ್ ತೀರ್ಪು ಒಂದು ದೊಡ್ಡ ಮುಖಭಂಗ ಆಗಿದೆ. ಅವರು ದೀಪೋತ್ಸವದ ಆಚರಣೆ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿಲ್ಲ ಅಂತ ರಾಜ್ಯ ಸರ್ಕಾರ ವಾದ ಮಾಡಿತ್ತು. ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿಲ್ಲ ಇದು ಅಂತ. ಇಲ್ಲಿ ದೀಪೋತ್ಸವ ನಡೆಯುವುದರಿಂದ ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆಯಾಗತ್ತೆ, ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗುತ್ತೆ ಅನ್ನುವ ವಾದವನ್ನು ರಾಜ್ಯ ಸರ್ಕಾರ ಮಂಡನೆ ಮಾಡಿತ್ತು. ಮದ್ರಾಸ್ ಹೈಕೋರ್ಟ್ ಅದನ್ನು ತಳ್ಳಿ ಹಾಕಿದೆ. ಅದಾದ ನಂತರ ನೋಡಿ, ಮುಂದಿನ ವರ್ಷ ಎಲೆಕ್ಷನ್ ಇರುವ ಕಾರಣಕ್ಕಾಗಿ ಸೆನ್ಸಿಟಿವ್ ಇಶ್ಯೂ ಇದು. ಪಿಯೂಷ್ ಗೋಯಲ್ ಮಾತಾಡಿದ್ದಾರೆ. ಈ ವರ್ಷ ಶುರು ಆಯ್ತಲ್ಲ, ಹೊಸ ವರ್ಷ ಏಪ್ರಿಲ್ ಮೇನಲ್ಲಿ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದುಬಿಡುತ್ತೆ ಅಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.